ಕಿರುತೆರೆ ನಟಿ ಮಹಾಲಕ್ಷ್ಮಿ ಮತ್ತು ರವೀಂದ್ರ ಚಂದ್ರಶೇಖರ್ ಇವರಿಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಒಂದಿಲ್ಲೊಂದು ವಿಚಾರದಿಂದ ಸುದ್ದಿಯಲ್ಲಿ ಇರ್ತಾರೆ, ಸದ್ದು ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಇವರ ಮದುವೆ ವಿಚಾರ ಕೇವಲ ಅವರಿವರ ವೈಯಕ್ತಿಕ ವಿಚಾರ ಮಾತ್ರ ಆಗಿರಲಿಲ್ಲ, ಅದು ಇಡೀ ದೇಶದಾದ್ಯಂತ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದರ ಜೊತೆಗೆ ಸಿಕ್ಕಾಬಟ್ಟೆ ಟ್ರೋಲ್ಗಳು ಕೂಡ ಆಗಿತ್ತು. ರವೀಂದ್ರ ಮತ್ತು ಮಹಾಲಕ್ಷ್ಮಿ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿಯ ಮದುವೆ ಆಗಿದ್ರು. ಸಮಾಜ ಏನೇ ಮಾತಾಡ್ಕೊಳ್ಳಿ, ನಾವಿರೋದೇ ಹೀಗೆ, ನಾವು ಪ್ರೀತಿ ಮಾಡ್ತಾನೆ ಇರೋಣ ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿಯೇ ಅವರು ಬಹಳ ಅದ್ಧೂರಿಯಾಗಿಯೇ ವಿವಾಹ ಆಗಿದ್ರು. ಆದರೆ ಅದೇನು ಸಂದರ್ಭನೋ ಏನೋ ಗೊತ್ತಿಲ್ಲ, ಮದುವೆ ಆದ ದಿನದಿಂದಲೂ ಕೂಡ ಇಬ್ಬರು ಸುದ್ದಿಯಲ್ಲಿ ಇರ್ತಾರೆ. ಚಿಕ್ಕ ಪುಟ್ಟ ವಿಚಾರದಿಂದ ಹಿಡಿದು, ಅಂದರೆ ಅವ್ರು ಅಲ್ಲಿಗೆ ಹೋದ್ರು, ಇಲ್ಲಿಗೆ ಬಂದರು, ಅದನ್ನು ತಿಂದರು, ಇದನ್ನು ತಿಂದರು, ರೀಲ್ಸ್ ಮಾಡಿದ್ರು ಅನ್ನೋದ್ರಿಂದ ಹಿಡಿದು ಅವರ ತೀರಾ ಪರ್ಸನಲ್ ವೈಯಕ್ತಿಕ ವಿಚಾರದವರೆಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಅಂದ ಮೇಲೆ ಇದೆಲ್ಲ ಚರ್ಚೆಗಳು, ಗಾಸಿಪ್ಗಳು, ಬಹಳಷ್ಟು ಊಹಾಪೋಹಗಳು ಕಾಮನ್ ಆಗೇ ಇರುತ್ತೆ. ಆದರೆ ಇವರಿಬ್ಬರ ವಿಚಾರದಲ್ಲಿ ಅದು ಜಾಸ್ತಿ ಯಾಕಾಗಿತ್ತು ಅಂತಂದರೆ, ಮಹಾಲಕ್ಷ್ಮಿಗೆ ಆಲ್ರೆಡಿ ಒಂದು ಮದುವೆ ಕೂಡ ಆಗಿತ್ತು, ಮಗು ಕೂಡ ಆಯಿತಾ. ಆದರೆ ಅದೆಲ್ಲವನ್ನ ಹೊರತುಪಡಿಸಿ ರವೀಂದ್ರ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ರು. ಮಹಾಲಕ್ಷ್ಮಿ ಧಾರಾವಾಹಿಗಳ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಪರಿಚಯ ಇದ್ರು. ಏನು ರವೀಂದ್ರ ಅನೇಕ ಸಿನಿಮಾಗಳನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ರಿಗೂ ಪರಿಚಯ ಇದ್ರು. ಆದರೆ ಅದು ಯಾವಾಗ ಇವರಿಬ್ಬರ ನಡುವೆ ಪ್ರೀತಿ ಬಂತೋ ಗೊತ್ತಿಲ್ಲ. ಮದುವೆ ಆಗಿದ್ದವರಿಗೆ ಡಿವೋರ್ಸನ್ನು ಮಾಡಿ ಮಗನ ಜೊತೆಗೆ ರವೀಂದ್ರ ಜೊತೆಗೆ ಬಂದು ಮದುವೆ ಕೂಡ ಆಗ್ತಾರೆ. ಈ ವಿಚಾರ ವೈರಲ್ ಆದ ಮೇಲೇ ಇವರಿಬ್ಬರು ಸಂಸಾರವನ್ನು ಶುರು ಮಾಡ್ತಾರೆ. ಇದೆಲ್ಲದರ ಜೊತೆಗೆ ತುಂಬ ರೀಸೆಂಟಾಗಿ ರವೀಂದ್ರ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅದೇ ವಂಚನೆ ಪ್ರಕರಣ. ಹೌದು, ವಂಚನೆ ಪ್ರಕರಣವೊಂದರಲ್ಲಿ ಕೋಟಿ ಹಣವನ್ನು ರವೀಂದ್ರ ವಂಚಿಸಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರ ಮೇಲೆ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗಿತ್ತು. ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿದ್ರು ಕೂಡ ರವೀಂದ್ರ ತಪ್ಪಿದೆ ಅನ್ನುವಂಥ ಕಾರಣಕ್ಕೆ ಜೈಲಿಗೆ ಹೋಗಿ ಬಂದರು. ಇಷ್ಟು ದೊಡ್ಡ ದಡೂತಿ ದೇಹದ ರವೀಂದ್ರ ಜೈಲಿಗೆ ಹೋಗಿ ಬಂದ ಮೇಲೆ ಮಾನಸಿಕವಾಗಿಯೂ ಕೂಡ ಕುಗ್ಗಿ ಹೋಗಿದ್ರು. ಅಲ್ಲಿ ಅನುಭವಿಸಿದಂಥ ನರಕ ಯಾತನೆಗಳ ಬಗ್ಗೆ ಎಳಿಯಾಗಿ ಹೇಳಿಕೊಂಡಿದ್ರು. ಇದೆಲ್ಲದರ ನಡುವೆ ರವೀಂದ್ರ ಜೈಲಿನಲ್ಲಿ ಇದ್ದಾಗ ಮಹಾಲಕ್ಷ್ಮಿ ಡಿವೋರ್ಸನ್ನು ಕೊಟ್ಟಿದ್ದಾರೆ. ಇವರು ಮದುವೆ ಆಗಿದ್ದೇನೆ ದುಡ್ಡಿದೆ ಅನ್ನುವಂಥ ಕಾರಣಕ್ಕೆ ಹೆಣ್ಮಕ್ಳು ಯಾರನ್ನು ಬೇಕಾದರೂ ಮದುವೆ ಆಗ್ತಾರೆ, ಎಂಥವ್ರನ್ನು ಬೇಕಾದರೂ ಮದುವೆ ಆಗ್ತಾರೆ. ಅಂದ ಚಂದ ಇದ್ಯಾವುದನ್ನು ಕೂಡ ಹೆಣ್ಣು ಮಕ್ಕಳು ನೋಡೋದಿಲ್ಲ, ನೋಡೋದು ದುಡ್ಡನ್ನು ಮಾತ್ರ ಅನ್ನುವಂಥ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಯಾವಾಗ ರವೀಂದ್ರಗೆ ಕಷ್ಟದ ದಿನಗಳು ಶುರುವಾಯಿತೋ ಮಹಾಲಕ್ಷ್ಮಿ ಗಂಡನನ್ನು ಬಿಟ್ಟು ಹೋಗ್ಬಿಟ್ರಂತೆ, ಡಿವೋರ್ಸ್ ಮಾಡಿಬಿಟ್ರಂತೆ ಅನ್ನುವಂಥ ವಿಚಾರಗಳು ವೈರಲ್ ಆಗಿದ್ವು. ಆದರೆ ಪಾಪ ಮಹಾಲಕ್ಷ್ಮಿ ಹಾಗೆ ಮಾಡಿರಲಿಲ್ಲ. ಪ್ರೀತಿಯ ಗಂಡನಿಗಾಗಿ ಕಾದು ಹೊರಗಡೆ ಕೂತಿದ್ರು. ಗಂಡನಿಗೆ ಇಷ್ಟದ ಅಡಿಗೆಗಳನ್ನು ಮಾಡಿ ಕಣ್ಣೀರು ಹಾಕಿದ್ದು ಕೂಡ ಇದೆ. ಜೈಲಿಗೆ ತೆಗೆದುಕೊಂಡು ಹೋಗಿ ಊಟವನ್ನು ಕೊಟ್ಟು ಬರುವಂಥ ಪ್ರಯತ್ನವನ್ನು ಮಾಡಿದ್ದು ಕೂಡ ಇದೆ. ಆದರೆ ಇದೆಲ್ಲದರ ನಡುವೆ ರವೀಂದ್ರ ಜೈಲಿನಿಂದ ಹೊರಗೆ ಬಂದ ಮೇಲೆ ಮತ್ತೆ ಈ ಜೋಡಿ ಹಕ್ಕಿಗಳು ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕೆ ಶುರು ಮಾಡಿದರು. ಜೊತೆಗೆ ಫೋಟೋಗಳನ್ನು ಹಾಕೋದಕ್ಕೆ ಶುರು ಮಾಡಿದರು. ಆದರೆ ಸಮಸ್ಯೆ ಏನು ಅಂತಂದರೆ, ಮಹಾಲಕ್ಷ್ಮಿ ಆಗಲಿ ಅಥವಾ ರವೀಂದ್ರ ಆಗಲಿ ಸ್ವಲ್ಪ ದಿನಗಳ ಕಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಸ್ಗಳನ್ನು ಹಾಕಲಿಲ್ಲ ಅಂದರೆ ಇಬ್ಬರದ್ದು ಡಿವೋರ್ಸ್ ಆಯಿತು ಅನ್ನುವಂಥ ಚರ್ಚೆ. ಇದೆಲ್ಲದರ ನಡುವೆ ಇದೀಗ ರವೀಂದ್ರ ಹಾಕಿರುವ ಒಂದೇ ಒಂದು ಫೋಟೋ ಮತ್ತು ಪೋಸ್ಟು ಸಿಕ್ಕಾಬಟ್ಟೆ ಚರ್ಚೆಗೆ ಕಾರಣವಾಗಿದೆ. ಅದೇನು ಅಂದರೆ, ರವೀಂದ್ರ ತುಂಬ ಹಾಳಾಗಿದ್ದಾರೆ, ಅಂದರೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ, ತುಂಬಾ ಡಿಸ್ಟರ್ಬ್ ಆದ ಹಾಗೆ ಕಾಣ್ತಿದ್ದಾರೆ. ಇದೇ ಒಂದು ಬೇಸರದಲ್ಲಿ ಗಡ್ಡ ಮೀಸೆ ಎಲ್ಲವನ್ನ ಬಿಟ್ಟು ಅವರನ್ನು ನೋಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಆ ಥರದೊಂದು ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಕೇವಲ ಅಷ್ಟನ್ನು ಮಾತ್ರ ಹಾಕಿದರೆ ಏನು ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಆ ಫೋಟೋದ ಕೆಳಗಡೆ ಒಂದು ವಿಚಾರವನ್ನು ಬರೆದಿದ್ದಾರೆ. ನನ್ನ ದಿನಗಳು ಹತ್ತಿರ ಬರ್ತಾ ಇದೆ, ನನಗೆಷ್ಟೇ ಕಷ್ಟಗಳು ಬಂದ್ರೂ ನಾನು ಎದುರು ನಿಲ್ಲಿಸ್ತೀನಿ, ಎಷ್ಟು ಬಾರಿ ಪರೀಕ್ಷೆಗಳನ್ನು ಮಾಡಲಾಗತ್ತೆ, ಆದರೂ ನನ್ನ ದಿನಗಳು ಹತ್ತಿರ ಬರ್ತಾ ಇದೆ ಅನ್ನುವಂಥದ್ದು ಆ ಪೋಸ್ಟ್. ಈ ಪೋಸ್ಟನ್ನು ನೋಡಿ ತುಂಬ ಜನ ಶಾಕ್ ಆಗಿದ್ದಾರೆ. ರವೀಂದ್ರ ಸಾವಿನ ಬಗ್ಗೆ ಮಾತನಾಡ್ತಿದ್ದಾರೆ. ಈ ಜೀವನವೇ ಸಾಕಾಗಿ ಹೋಗಿದೆ ಅಂತ ಅನಿಸುತ್ತೆ, ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಬಹುದಿನಗಳಿಂದ ಕೂಡ ರವೀಂದ್ರ ಮತ್ತು ಮಹಾಲಕ್ಷ್ಮಿ ಒಟ್ಟಿಗೆ ಇರುವಂಥ ಫೋಟೋಸ್ಗಳನ್ನು ಹಾಕಿರಲಿಲ್ಲ. ಮತ್ತು ಮಹಾಲಕ್ಷ್ಮಿ ಕೂಡ ರವೀಂದ್ರ ಅವರನ್ನು ಮದುವೆ ಆದಮೇಲೆ ತಮ್ಮ ಮಗನ ಫೋಟೋ ಎಲ್ಲೂ ಹಾಕಿರಲಿಲ್ಲ. ತೀರಾ ರೀಸೆಂಟಾಗಿ ಮಗನ ಫೋಟೋ ಕೂಡ ಹಾಕಿದ್ರು. ಇದೆಲ್ಲವನ್ನು ನೋಡ್ತಾ ಇದ್ದರೆ ರವೀಂದ್ರ ಮಹಾಲಕ್ಷ್ಮಿ ನಡುವೆ ದೊಡ್ಡದೊಂದು ಸಮಸ್ಯೆ ಆಗಿದೆ, ಅಥವಾ ಮತ್ತೆ ಡಿವೋರ್ಸ್ ಮಾಡ್ಕೊಳ್ತಾ ಇದ್ದಾರೆ, ದೂರ ಆಗ್ತಾ ಇದ್ದಾರೆ. ದುಡ್ಡಿಲ್ಲ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಅನ್ನುವಂಥ ಚರ್ಚೆ ಹುಟ್ಟಾಕಿದೆ.
ಆಗಿತ್ತು. ಆದರೆ ಇದೆಲ್ಲವನ್ನು ನೋಡಿದ್ದ ಮಹಾಲಕ್ಷ್ಮಿ ಆ ರವೀಂದ್ರ ಅವರ ಆ ಪೋಸ್ಟ್ಗೆ ಹೋಗಿ ಕಮೆಂಟನ್ನು ಮಾಡಿದ್ದಾರೆ. ಎಂಥದ್ದೇ ಕಷ್ಟ ಬರಲಿ ನಾನು ನಿನ್ನ ಜೊತೆಗೆ ಇರ್ತೀನಿ ಚಿನ್ನ ಅಂತ ಆ ಕಮೆಂಟನ್ನು ಮಾಡಿದ್ದಾರೆ. ಅದನ್ನು ನೋಡಿದ ಮೇಲೂ ನಮ್ಮ ಜನ ಸುಮ್ಮನೆ ಬಿಟ್ಟಿಲ್ಲ. ಇವರಿಬ್ಬರದ್ದು ಸಿಕ್ಕಾಬಟ್ಟೆ ಡ್ರಾಮಾ ಆಯಿತು. ಈ ಎರಡು ಕಣ್ಣಲ್ಲಿ ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರವೀಂದ್ರ ಮತ್ತು ಮಹಾಲಕ್ಷ್ಮಿ ಏನೇ ಮಾಡಿದ್ರು ಆ ಚರ್ಚೆ ಆಗುತ್ತೆ. ಅನೇಕ ಕಾಂಟ್ರವರ್ಸಿಯಲ್ಲಿ ಸಿಕ್ಕಿಕೊಂಡ್ರೂ ಕೂಡ ಚರ್ಚೆ ಆಗ್ತಾನೆ ಇರುತ್ತೆ. ಅವರಿಬ್ಬರು ಚೆನ್ನಾಗಿದ್ರು ಚರ್ಚೆ ಆಗುತ್ತೆ, ಅವರಿಬ್ಬರು ಫೋಟೋಸ್ ಹಾಕಿದ್ರು ಚರ್ಚೆ ಆಗುತ್ತೆ, ಅವರಿಬ್ಬರು ಫೋಟೋಸ್ ಹಾಕಿಲ್ಲ ಅಂದರೂ ಚರ್ಚೆ ಆಗುತ್ತೆ. ಒಟ್ಟಿನಲ್ಲಿ ಯಾವಾಗಲೂ ಸುದ್ದಿಯಲ್ಲಿ ಇರುವಂತೆ ಜನನೇ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಮಹಾಲಕ್ಷ್ಮಿಗೂ ಸಾಕಾಗಿ ಹೋಗಿದೆ. ನಾವೊಂದು ಫೋಟೋ ಹಾಕಿಲ್ಲ ಅಂದರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ, ನಾವೊಂದು ಫೋಟೋ ಹಾಕಿದ್ರು ಕೆಟ್ಟದಾಗಿ ಮಾತಾಡ್ತಾರೆ. ಸಮಾಜದ ದೃಷ್ಟಿಯಲ್ಲಿ ಅವ್ರು ಯಾವ ಥರ ನೋಡ್ತಾರೋ ಆ ಥರ ನಾವು ಬದುಕೋದಕ್ಕಾಗಲ್ಲ. ಇದು ನಮ್ಮ ಜೀವನ, ನಮಗೆ ಹೇಗೆ ಇಷ್ಟನೋ ಹಾಗೇ ನಾವು ಬದುಕಬೇಕು. ಯಾರು ಏನೇ ಮಾತಾಡಿದ್ರು ನಮ್ಮ ವೈಯಕ್ತಿಕ ಜೀವನ ಅದ್ಭುತವಾಗಿ ಇದೆ. ಏಳು ಬೀಳನ್ನು ಕಂಡಿದ್ದೀವಿ, ಆದರೆ ಒಟ್ಟಿಗೆ ಜೀವನ ಮಾಡ್ತೀವಿ ಅಂತ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ.